ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಹಾಸನದ ಮಹಾನಗರ ಪಾಲಿಕೆಯ ಮ್ಯಾನೇಜರ್ ಒಬ್ಬರು ಕಚೇರಿಯಲ್ಲಿ CCTV ಹಾಕಿದ್ದಕ್ಕೆ ರಂಪಾಟ ಮಾಡಿಬಿಟ್ಟಿದ್ದಾರೆ, ಗರಂ ಆಗಿಬಿಟ್ಟಿದ್ದಾರೆ. ತತ್ಕ್ಷಣಕ್ಕೆ CCTVಯನ್ನು ತೆಗೆಸಾಕ್ಬಿಟ್ಟಿದ್ದಾರಂತೆ. ಹಾಸನದ ಮಹಾನಗರ ಪಾಲಿಕೆಯ ಮ್ಯಾನೇಜರ್ ಪ್ರಕಾಶ್, ನನ್ನ ಪರ್ಮಿಷನ್ ಇಲ್ಲದೆ ಹೆಂಗೆ ಹಾಕಿದ್ರಿ ನೀವು CCTVನ ಅಂತ ಕೇಳ್ತಿದಾರಂತೆ. CCTV ಹಾಕಿದರೆ ಎಲ್ಲರ ಕಚೇರಿಗೂ ಹಾಕಿಸ್ಲಿ, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ? ಮೊದಲು ನನ್ನ ಕಚೇರಿಗೆ ಯಾಕೆ ಹಾಕಿದ್ದೀರಿ? ತೆಗಿರಿ ಅಂಥೇಳಿ ಆವಾಜ್ ಹಾಕಿದಾರಂತೆ. ಆಯ್ದ ಕಚೇರಿಗಳಿಗೆ ಮಾತ್ರ CCTV ಹಾಕಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ CCTV ಹಾಕಲಾಯಿತು. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲೆ ಹಾಕ್ಬಿಟ್ಟು ನೋಡ್ಕೊಬೇಕು ಅನ್ನೋದು ಈಗ ಸ್ಥಳೀಯರ ಪ್ರಶ್ನೆ. ನೀವು ಭ್ರಷ್ಟಾಚಾರ ಮಾಡ್ತಿಲ್ಲ, ನಿಮ್ಮ ಕಚೇರಿಯಲ್ಲಿ ಏನೂ ಆಗ್ತಾ ಇಲ್ಲ ಅಂದರೆ CCTV ಬಿಟ್ಟು HD ಕ್ಯಾಮ್ರಾ ಹಾಕಿದ್ರು ಕೂಡ ನೀವು ತಲೆ ಕೆಡಿಸ್ಕೊಳ್ಬಾರ್ದು. ಬಟ್ ಇದ್ದಕ್ಕಿದ್ದ ಹಾಗೆ ಮ್ಯಾನೇಜರ್ ಗರಂ ಆಗಿದ್ದು, ಸಿಡಿಮಿಡಿಗೊಂಡಿದ್ದು, CCTVಯನ್ನು ತೆಗೆಸಾಕಿರೋದು ಸಹಜವಾಗಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ CCTV ಫುಟೇಜನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಸಿಬ್ಬಂದಿಗಳು ಅದೇ CCTVಯನ್ನು ತೆಗಿತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಹಾಸನದ ಮಹಾನಗರ ಪಾಲಿಕೆಯಲ್ಲಾದಂತಹ ಘಟನೆ. ಮಹಾನಗರ ಪಾಲಿಕೆಯ ಮ್ಯಾನೇಜರ್ CCTV ನೋಡ್ತಾ ಇದ್ದ ಹಾಗೆ ತಬ್ಬಿಬ್ಬಾಗ್ಬಿಟ್ರಂತೆ, ಗರಂ ಆಗಿಬಿಟ್ರಂತೆ. ತತ್ಕ್ಷಣಕ್ಕೆ ತೆಗೆದು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಹಾನಗರ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂಥೇಳಿ ಹೈಯರ್ ಅಥಾರಿಟಿಯಿಂದ CC ಕ್ಯಾಮರಾಗಳ ಅಳವಡಿಕೆ ಆಗಿದೆ. ಈ ವಿಚಾರ ಸಹಜವಾಗಿಯೇ ಮಹಾನಗರ ಪಾಲಿಕೆಯ ಮ್ಯಾನೇಜರ್ ಕೋಪಕ್ಕೆ ಕಾರಣವಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಡೀಟೇಲ್ಸ್ ಕೊಡೋದಕ್ಕೆ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಕ್ಯಾಮ್ರಾ ಹಾಕಲಿ ಮತ್ತೊಂದು ಹಾಕಲಿ, ಮ್ಯಾನೇಜರ್ಗಾಗಿರುವಂತಹ ಸಮಸ್ಯೆ ಆದರೂ ಯಾಕೆ ಏನು ಅಂಥೇಳಿ, ಯಾಕೆ ಈ ಪ್ರಮಾಣದಲ್ಲಿ ಅವರು ಗರಂ ಆಗಿದ್ದು, ತತ್ಕ್ಷಣಕ್ಕೆ ತೆಗೆಸಾಕಿದ್ದು? ಪ್ರೇಮ್ ಕುಮಾರ್, ಏನು ಮಹಾನಗರ ಪಾಲಿಕೆಯಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ಹೆಚ್ಚಿನ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳಿಂದ ಎಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಮ್ಯಾನೇಜರ್ ಇರ್ಬೋದು, ಅಧಿಕಾರಿಗಳಿಗೂ ಅವರ ಕಚೇರಿಗಳಿಗೆ CCTVಯನ್ನ ಅಳವಡಿಸಲಾಗ್ತಿದೆ. ಆದ್ರೆ ಅಲ್ಲಿ ಪ್ರಮುಖವಾಗಿ ಒಂದು ಆರೋಪ ಏನು ಕೇಳಿ ಬರ್ತಿದೆ ಅಂದ್ರೆ, ಕೇವಲ ಕೆಲವನ್ನ ಟಾರ್ಗೆಟ್ ಮಾಡಿ CCTVಯನ್ನ ಅವರ ಕಚೇರಿಗೆ ಅಳವಡಿಸಲಾಗಿದೆ ಅಂತ ಆರೋಪ ಕೇಳುವಂತು. ಈ ಹಿನ್ನೆಲೆಯಲ್ಲಿ ಏನು ಮಹಾನಗರ ಪಾಲಿಕೆಯ ಮ್ಯಾನೇಜರ್ ಅಂತ ಪ್ರಕಾಶ್ ಅವರು ಅವರ ಕಚೇರಿಗೆ ಅಳವಡಿಸಿದಂತ CCTVಯನ್ನ ನೋಡ್ತಾರೆ. ಆ ಸಂದರ್ಭದಲ್ಲಿ ಅವರು ಕೋಪಗೊಂಡು ಯಾರ ಪರ್ಮಿಷನ್ ಕೇಳಿ CCTV ಹಾಕಿದ್ರೆ ಇಡೀ ಕಚೇರಿಯ ಎಲ್ಲಾ ಏನು ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವರೆಲ್ಲರ ಕಚೇರಿಗೂ ಸಹ CCTV ಹಾಕ್ಲಿ, ಕೂಡಲೇ ಅದನ್ನ ವೈರು ಸಮೇತ ಕಿತ್ತೆಸಿ ಅಂತ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಸೂಚನೆಯನ್ನ ಕೊಡ್ತಾರೆ. ಆ ಸೂಚನೆಯಂತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಏನಿದ್ರೆ ಆ ಇಡೀ CCTVನ ಕಿತ್ತು ಹಾಕಿರ್ತಕ್ಕಂಥದ್ದು. ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಎಲ್ಲೋ ಅಧಿಕಾರಿಗಳ ಮೇಲೆ ಅಧಿಕಾರಿಗಳೇ ಹಿರಿಯ ಅಧಿಕಾರಿಗಳು ಟಾರ್ಗೆಟ್ ಮಾಡ್ತಾರೆ ಅಂತ ಒಂದು ಆರೋಪ ಸಹ ಕೇಳಿ ಬಂದಿದೆ. ಹಾಗಾಗಿ ಏನು ಪ್ರಕಾಶ್ ಅವರ ಕಚೇರಿಗೆ ಅಳವಡಿಸಿದಂತ CCTV ಏನಿದೆ ಅದನ್ನ ಈಗ ಕಿತ್ತು ಹಾಕಿರ್ತಕ್ಕಂಥದ್ದು. ಈಗ ಅವ್ರನ್ನ ಅಧಿಕಾರಿಗಳನ್ನ ನೋಟಿಸ್ಗೆ ಕಾರಣ ಕೇಳಿ ನೋಟಿಸ್ ಅನ್ನು ಸಹ ಮೇಲಧಿಕಾರಿಗಳು ನೀಡಿದ್ದಾರೆ. ಆದ್ರೆ ಪ್ರಕಾಶ್ ಅವರು ಹೇಳ್ತಕ್ಕಂಥ ಪ್ರಕಾರ ಎಲ್ಲರಿಗೂ ಸಹ ಕಚೇರಿಗಳಿಗೆ CCTVಯನ್ನ ಅಳವಡಿಸಿ ಅಂತ ಅವರು ಒಂದು ಒತ್ತಾಯವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.